ಇನ್ನು ಸಕಲೇಶಪುರ ಭಾಗದಲ್ಲೂ ಕೂಡ ಮಳೆ ಅವಾಂತರಗಳು ನಿಲ್ತಾನೆ ಇಲ್ಲ. ಶಾಸಕ ಸಿಮೆಂಟ್ ಮಂಜು ಕಣ್ಣೆದುರೇ ಮಣ್ಣು ಕುಸಿತ ಆಗಿದೆ. ಆನೆಮಹಲ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಆಗಿರೋದು. ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಭೂಕುಸಿತ ಆಗ್ತಾ ಇದೆ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಹೆದ್ದಾರಿಯನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಗುಡ್ಡದ ಮಣ್ಣು ಸಡಿಲ ಆಗ್ತಾ ಇದೆ. ಮಳೆ ಬಂದ ಸಂದರ್ಭದಲ್ಲಿ ಗುಡ್ಡ ಕುಸಿತಗಳಾಗ್ತಾ ಇವೆ. ವಾಹನ ಸವಾರರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಆತಂಕದಲ್ಲೇ ಅವರು ಸಂಚಾರ ಮಾಡುವಂತ ಸ್ಥಿತಿಯಲ್ಲಿದೆ. ಎನ್ಎಚ್ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದಾಗಲೇ ಮಣ್ಣು ಕುಸಿತ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ಜೊತೆಗೆ ಸಿಮೆಂಟ್ ಮಂಜು ಏನಿದ್ದಾರೆ ಅವರು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲೇ ನೋಡಿ ಯಾವ ರೀತಿಯಾಗಿ ಮಣ್ಣು ಕುಸಿತ ಆಗಿದೆ ಅಂತ. ಇದೆಲ್ಲ ಚಿಕ್ಕ ಪುಟ್ಟದಷ್ಟೇ, ಬಟ್ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗುವಂತ ಮುನ್ಸೂಚನೆ ಇದು. ವಾಹನ ಸವಾರರು ಹೋಗ್ತಾ ಇರ್ತಾರೆ, ಅವ್ರ ಮೇಲೇನೆ ಗುಡ್ಡ ಕುಸಿತ ಆಗುತ್ತೆ. ಈ ಹಿಂದಿನ ವರ್ಷ ಕೂಡ ನೀವು ಗಮನಿಸಿದ್ದೀರಾ, ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ ನಾಪತ್ತೆ ಆಗಿ ಹೋಗಿದ್ರು. ಅಂಗಡಿಗಳು ಇದ್ದಾವೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ, ನೆಲಸಮ ಆಗ್ಬಿಟ್ಟಿದ್ವು. ಹಾಗಾಗಿ ಗುಡ್ಡಗಾಡು ಪ್ರದೇಶದಲ್ಲಿ, ತಗ್ಗು ಪ್ರದೇಶದಲ್ಲಿರೋರಿಗೆ ಇದೊಂದು ಆತಂಕ. ಇನ್ನು ವಾಹನ ಸವಾರರಿಗೂ ಕೂಡ ಆತಂಕನೇ ಇದು, ಯಾವಾಗ ಬೇಕಿದ್ರೂ ಗುಡ್ಡ ಕುಸಿತ ಆಗಬಹುದು ಅಂತ. ಇಲ್ಲಿ ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲಾಗಿದೆ, ಹಾಗಾಗಿನೇ ಗುಡ್ಡ ಕುಸಿತ ಆಗುತ್ತೆ ಪ್ರತಿ ವರ್ಷವೂ ಅನ್ನೋದು ಅಲ್ಲಿನ ಸ್ಥಳೀಯರ ಆರೋಪ ಆಗಿದೆ. ಶಾಸಕ ಸಿಮೆಂಟ್ ಮಂಜು ಅವರು ಅಲ್ಲಿ ಅಧಿಕಾರಿಗಳ ಜೊತೆಗೆ ಮಾತನಾಡ್ತಾ ಇದ್ರು. ಹಿಂಗೆ ಆದರೆ ಏನು ಕತೆ, ಶಾಶ್ವತ ಪರಿಹಾರ ಇಲ್ವಾ, ಏನು ಮಾಡಬಹುದು ಅಂತ. ಅದೇ ಸಂದರ್ಭದಲ್ಲಿನೇ ಅಲ್ಲಿ ಭೂಕುಸಿತ ಆಗಿದೆ, ಅವರಿಗೆ ಪ್ರತ್ಯಕ್ಷವಾಗಿಯೇ ಕಂಡಿದೆ. Considera ini, considera apa? ಕಾಂಕ್ರೀಟ್ ಇದನ್ನ ತೆರವು ಮಾಡಿದ್ರೆ ಮಣ್ಣು ಬಿದ್ದರೂ ಪರವಾಗಿಲ್ಲ ರೀ, ಕಂಟಿನ್ಯೂ ಬೀಳ್ತಾ ಇದೆ. ಎಲ್ಲಿಂದ ನೀವು 10 ನಿಮಿಷದಲ್ಲಿ ಬಂದ್ರೆ ಆಯ್ತು, ನಾನು ಇದೀನಿ ಸ್ಪಾಟಲ್ಲಿ.